Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಾಡೋಣ. ಯಾರೋ ಒಬ್ಬರು ಒಂದು ಕುಟುಂಬಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ಹಾಗಾದ್ರೆ ಅವರು ಕಾನೂನಿಗಿಂತ ಮೇಲೆ ಇದ್ದಾರಾ? ಹಾಗಾದ್ರೆ ಸಂವಿಧಾನ ಅವ್ರಿಗಿಂತ ಕೆಳಗಡೆ ಇದೆಯಾ? ದೇಶದಲ್ಲಿ ಬೇರೆಯವರು ಎಲ್ಲರಿಗೂ ಲಾಗು ಆಗುವಂತ ಕಾನೂನು ಇವ್ರಿಗೂ ಆಗಬೇಕಾ ಬೇಡವಾ? ಯಾವುದೋ ಒಂದು ಮನೆಗೆ ಸೇರಿದ್ದಾರೆ ಅಂಥೇಳಿ ಅವ್ರಿಗೆ ಕಾನೂನು ಮುಟ್ಟಲೇಬಾರ್ದು. ಹಾಗಾದ್ರೆ ಏನು ಅವರನ್ನ ಮುಟ್ಟಿದ್ರೆ ಯಾಕೆ ಪ್ರಜ್ವಲ್ ಮತ್ತೆ ರೇವಣ್ಣ ಅವ್ರನ್ನ ಮಾತ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಯಾರನ್ನ ಮಾಡಬೇಕು? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕಿಡ್ನಾಪ್ ಮಾಡಕ್ಕೆ ಹೋಗಿದ್ದು ಯಾರು? ಈ ಪ್ರಕರಣ ನಡೆಸಿದ್ದು ಯಾರು? ಅವ್ರನ್ನ ಬಿಟ್ಬಿಟ್ಟು ಯಾರನ್ನ ದಾರಿಯಲ್ಲಿ ಹೋಗೋರ್ನ ಸಂತ್ರಸ್ತರನ್ನ ಎನ್ಕ್ವೈರಿ ಮಾಡಬೇಕಾಗಾದ್ರೆ. ಸೊ ಹಾಗಾಗಿ ಈ ರೀತಿ ನಮಗೆ ನಾವು ಕಾನೂನಿನ ಮೇಲೆ ಇದ್ದೇವೆ ಅಂತ ತಿಳ್ಕೊಂಡ್ರೆ ನಾವು ಯಾರೂ ಸಹ ಕಾನೂನು ಮೇಲೆ ಇರಬಾರದು. ನಡೀತವೆ ಕೆಲವರೆಲ್ಲ ನಾವು ಕಾನೂನು ಮೇಲೆ ಇದ್ದೀವಿ, ಅದು ಕಾಲ ನಡೆದಿದೆ. ಆದರೆ ಯಾವತ್ತಿಗೂ ಕೂಡ ಅದೇ ಸಾಧ್ಯ ಆಗಲಿಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಕಾನೂನಿಗೆ ತಲೆಬಾಗಬೇಕು. ಹಾಗೂ ನಾವ್ಯಾರೂ ಕೂಡ ಕಾನೂನು ಮೇಲೆ ಅಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ಒಂದು ಫ್ಯಾಮಿಲಿ ಆಗಿದ್ದ ಕೂಡಲೇ ಏನು ಕಾನೂನಿನಿಂದ ಹೊರಗಿದ್ದಾರ? ಯಾಕೆ ಇವ್ರನ್ನ ಮಾತ್ರ ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂದರೆ ಇನ್ಯಾರು ಮಾಡಲೇಬಾರ್ದು? ಹಾಗಾದ್ರೆ ಇನ್ವೆಸ್ಟಿಗೇಷನ್ನೇ ಮಾಡಬಾರ್ದು ಅಂತ ಹೇಳಿದ್ರೆ ಇಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಯಾಕೆ ಮಾಡಿದ್ರಿ? ಯಾರನ್ನೋ ವಯಸ್ಸಾದವ್ರನ್ನ ಕಿಡ್ನಾಪ್ ಮಾಡುವಂತ ಪ್ರಯತ್ನ ಯಾಕೆ ಮಾಡಿದ್ರಿ? ಹಾಗಾಗಿ ಒಂದು ತಪ್ಪು ಮಾಡಿದಾಗ ಅದಕ್ಕೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ನನ್ನದು ಅಷ್ಟೇ ವಿಷಯ. ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು ಹಂತದಲ್ಲಿ ನಾವು ಮಾಡಿದ ತಪ್ಪನ್ನ ರಕ್ಷಣೆ ಮಾಡ್ಕೊಳ್ಳೋದು, ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಜಾತಿಯನ್ನ ತಂದು ಅಡ್ಡ ಇಟ್ಟು ಜಾತಿಯಿಂದ ರಕ್ಷಣೆ ಪಡೆಯುವಂತಹದ್ದು ಇನ್ನೂ ಇಡೀ ಜಾತಿಗೆ ಅವಮಾನ ಆಗುತ್ತೆ. ಇದರಿಂದ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಹಾಗಾದ್ರೆ ಅವರು ಒಂದು ಜಾತಿಗೆ ಸೇರಿದವರು ಅಂತ ಇಡೀ ಜಾತಿಯವರು ತಲೆ ತಗ್ಗಿಸ್ಬೇಕಾ? ಈ ಸಂದರ್ಭದಲ್ಲಿ ಒಂದು ಜಾತಿಯನ್ನ ತಂದು ಅಡ್ಡ ಇಡೋದಿದೆಯಲ್ಲ, ಇದು ಇಡೀ ಆ ಸಮಾಜಕ್ಕೆ ಮಾಡ್ತಕ್ಕಂಥ ಅವಮಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾಡಬಾರದನ್ನ ಮಾಡಿ ಜಾತಿ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ಮನೆ ಹೆಸರಿನಲ್ಲೋ ರಕ್ಷಣೆ ಪಡ್ಕೊಳ್ಳುವಂತಹದ್ದು ಅದು ಇನ್ನೂ ಹೀನಾಯ. ಸೊ ಹಾಗಾಗಿ ಗೌರವವಾಗಿ ಇನ್ವೆಸ್ಟಿಗೇಷನ್ ಸಂಸ್ಥೆಗಳ ಜೊತೆ ಸಹಕಾರ ಮಾಡಲಿ, ಇನ್ವೆಸ್ಟಿಗೇಷನಲ್ಲಿ ಅವರೇನಾದರೂ ನಿಷ್ಪಕ್ಷಪಾತವಾಗಿ ಮಾಡಲಿಲ್ಲ ಅಂದರೆ ಪ್ರಶ್ನೆ ಮಾಡೋದಕ್ಕೆ ನಿಮಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ. ಅದನ್ನು ಬಿಟ್ಟು ನಾವು ಬೇರೆ ಕಡೆಗೆ ಗಮನಗಳು ಕೊಡುವಂಥದ್ದು ಸರಿಯಲ್ಲ. ಯಾಕೆ ಅಂದರೆ ಪ್ರಾಕ್ಟಿಕಲ್ ಆಗಿ ರಾಜಕೀಯದಲ್ಲಿ ನೀವು ಹೇಳ್ಬೋದು ಇವೆಲ್ಲ ಭಾಷಣ ಮಾಡೋದಕ್ಕೆ ಸರಿ, ರಾಜಕೀಯದಲ್ಲಿ ಹಿಂಗೆ ನಡೀತದ ಸ್ವಾಮಿ ಅಂತ. ಇಲ್ಲ, ನಡೆಯೋದಿಲ್ಲ, ನಾನು ಒಪ್ಕೊಳ್ತೇನೆ. ಆದರೆ ಹಾಗಂತೇಳಿ ಇಂತಹ ಒಂದು ಅತ್ಯಂತ ದೌರ್ಭಾಗ್ಯದ ಘಟನೆ ಇದು, ನಾಗರಿಕ ಸಮಾಜದ ಮನಸ್ಸನ್ನ ಕಲಕುವಂತ ಘಟನೆ ಇದು, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ. ಇಂಥದ್ರಲ್ಲೂ ಕೂಡ ನಾವು ಅಡ್ಜಸ್ಟ್ಮೆಂಟು ಕಾಂಪ್ರಮೈಸ್ಗೆ ಇಳಿದು ಬಿಟ್ರೆ ಮಾನವೀಯರಾಗಿ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ. ಇದು ನನ್ನ ಅಭಿಪ್ರಾಯ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.